ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಉದ್ದಿನಬೇಳೆ ಮತ್ತು ಹೆಸರುಬೇಳೆನ ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿರ್ತಕ್ಕಂತಹ ಚಕ್ಲಿನ ಹೇಗೆ ಮಾಡೋದು, ಅದೇ ರೀತಿ ತುಂಬ ಕ್ವಿಕ್ಕಾಗಿ ಕೂಡ ಆಗ್ತಕ್ಕಂಥ ಚಕ್ಲಿ ರೆಸಿಪಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಚಕ್ಲಿನ ಮಾಡಲಿಕ್ಕೆ ನಾನು ಸೇಮ್ ಮೆಜರ್ಮೆಂಟ್ ಇರ್ತಕ್ಕಂಥ ಬೌಲ್ಗಳನ್ನ ತೊಗೊಂಡಿದ್ದೀನಿ. 4 ಬೌಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬೌಲಷ್ಟು ಬೇಳೆನ ತೊಗೋತಾ ಇದ್ದೀನಿ. 3/4 ಬೌಲು ಉದ್ದಿನ ಬೇಳೆಗೆ 1/4 ಬೌಲಷ್ಟು ಹೆಸರು ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಎರಡೂ ಸೇರಿ 1 ಬೌಲ್ ಆಗಿದೆ. 4:1 ರೇಷಿಯೋದಲ್ಲಿ ತೊಗೊಂಡಿದ್ದೀನಿ. ನೀವು ಬೌಲ್ ಬದಲಾಗಿ ಏನಾದ್ರು ಲೋಟ ತೊಗೊಂಡಿದ್ದೀರಾ ಅಥವಾ ಸೇರಾಗಿರ್ಬೋದು, ಪಾವಾಗಿರ್ಬೋದು, ಇದೇ ಮೆಜರ್ಮೆಂಟಲ್ಲಿ ತೊಗೊಳ್ಳಿ. 4 ಸೇರು ಅಕ್ಕಿ ಹಿಟ್ಟನ್ನು ತೊಗೊಂಡ್ರೆ ಪ್ಲೈನ್ ಅಕ್ಕಿ ಹಿಟ್ಟನ್ನು ತೊಗೊಂಡಿರೋದು ನಾನು. ಅದಕ್ಕೆ ಯಾವುದೇ ರೀತಿ ಮಿಕ್ಸನ್ನು ನಾನು ಮಾಡಿಲ್ಲ. ಡೈರೆಕ್ಟ್ ಅಕ್ಕಿನ ನಾನು ತೊಳೆದು ಬಿಡಿಸಿದ್ದೀನಿ. ಅದಕ್ಕೆ ಈ ರೀತಿ ನಾನು ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಬೇಳೆನ ಚೆನ್ನಾಗಿ ತೊಳೆದು ಅದಕ್ಕೆ ನೀರನ್ನು ಮುಳುಗೋಷ್ಟು ನೀರನ್ನು ಹಾಕಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 6 ವಿಷಲ್ನ ನಾವು ತೊಗೊಬೇಕಾಗುತ್ತೆ. ಬೇಳೆ ಮೊದಲೇ ನಾವು ನೆನೆಸಿಟ್ಟಿದ್ವಿ 1 ಅವರ್ ಅಥವಾ ಅರ್ಧ ಗಂಟೆ ನೆನೆಸಿದ್ದೀವಿ ಅಂದರೆ ನಮಗೆ 2ರಿಂದ 3 ವಿಷಲ್ಗೆ ಬೆಂದೋಗುತ್ತೆ. ನೆನೆಸಿಲ್ದಿರೋ ಕಾರಣ 6 ವಿಷಲ್ ಕಂಪ್ಲೀಟಾಗಿ ಬೇಕಿಲ್ಲಿ. ನಂತರ ಸೇಮ್ ಮೆಜರ್ಮೆಂಟ್ ಇರೋಂತಹ ಬೌಲಲ್ಲೇ ನಾನು 1/4 ಬೌಲಷ್ಟು ಕಡಲೆನ ತೊಗೋತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಮೆಣಸನ್ನ ಸೇರಿಸ್ಕೊಂಡು ನೀಟಾಗಿ ಫೈನ್ ಪೌಡ್ರು ಮಾಡ್ಕೊಬೇಕು. ಫೈನ್ ಪೌಡ್ರು ಆಗಿಲ್ಲ ಅಂದರೆ ನಾವು ಜರಡಿ ಮಾಡ್ಕೊಂಡು ಮತ್ತೆ ಪೌಡ್ರು ಮಾಡ್ಕೊಬೇಕು. ಫೈನ್ ಪೌಡ್ರ್ ಆಗಿದೆ ಅಂದರೆ ಜರಡಿ ಹಾಕೋದೇನು ಬೇಡ. ಅಕ್ಕಿ ಹಿಟ್ಟು ಏನು ತೋರಿಸ್ತಾ ಇದ್ದೀನಿ, ನಾನು ಆಲ್ರೆಡಿ ಮೊದಲೇ ಹೇಳ್ದಂಗೆ ಈ ಅಕ್ಕಿ ಹಿಟ್ಟಿಗೆ ನಾನು ಏನು ಸೇರಿಸ್ಕೊಂಡಿಲ್ಲ. ಅಕ್ಕಿನ ಬಿಡಿಸಿ ಡೈರೆಕ್ಟಾಗಿ ನಾನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಪೌಡ್ರು ಮಾಡಿರೋ ಮಿಶ್ರಣನ ಸೇರಿಸ್ಕೊಂಡೆ. ನಂತರ ಅಜ್ವಾನ ತೊಗೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅಜ್ವಾನನ ಈ ರೀತಿ ಕೈಲಿ ತಿಕ್ಕಿ ಸೇರಿಸ್ಕೊಬೇಕು. ಅಜ್ವಾನ ತುಂಬ ಟೇಸ್ಟನ್ನು ಕೊಡುತ್ತೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಮಿಸ್ ಮಾಡದೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ನಂತರ 1 ಸ್ಪೂನು ಪುಟ್ಟೆಳ್ಳನ್ನು ನಾನು ಬೆಚ್ಚಗೆ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 2 ಸ್ಪೂನಷ್ಟು ಕೂಡ ಹಾಕೊಬೋದು. ಇಷ್ಟಕ್ಕೆ 3/4 ಸ್ಪೂನಷ್ಟು ಸಾಲ್ಟ್ ಬೇಕಾಗುತ್ತೆ. ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಮಿಶ್ರಣನ ಕೊಟ್ಕೊಂಡು ನೀಟಾಗಿ ಮಿಕ್ಸನ್ನು ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಿಕ್ಸನ್ನು ಮಾಡ್ಕೊಂಡಾದಮೇಲೆ ನೀವು ನೋಡ್ತಾ ಇದ್ದೀರಾ, ಇದು ತುಪ್ಪನೂ ಕೂಡ ಅಷ್ಟೇ ಸೇಮ್ ಮೆಜರ್ಮೆಂಟ್ ಇರೋ ಅಂತಹ ಬೌಲಲ್ಲಿ 1/4 ಬೌಲಷ್ಟು ತುಪ್ಪನ ನಾನು ತೊಗೊಂಡಿದ್ದೀನಿ. ಎಲ್ಲವೂ ಅಷ್ಟೇ ಸೇಮ್ ಮೆಜರ್ಮೆಂಟ್ ಇರೋ ಅಂತಹ ಬೌಲ್ನ ನಾನು ಇಟ್ಕೊಂಡು ತೋರಿಸ್ತಾ ಇದ್ದೀನಿ. 1/4 ಬೌಲು ತುಪ್ಪನ ನಾವು ತೊಗೊಂಡು ಈ ರೀತಿ ಗಟ್ಟಿ ತುಪ್ಪನ ತೊಗೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಬಿಸಿಯಾದ ನಂತರ ನಾವು ಅದನ್ನು ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಬೇಕಾಗುತ್ತೆ. ಸುಡ್ತಿರುತ್ತೆ, ಕೈ ಹಾಕಬಾರ್ದು. 1 ಸ್ಪೂನ್ ಸಹಾಯದಿಂದ ನಾವು ನೀಟಾಗಿ ಮಿಕ್ಸನ್ನು ಕೊಟ್ಕೊಬೇಕು. ಈ ರೀತಿ ನಾವು ನೀಟಾಗಿ ಒಂದು ಮಿಕ್ಸನ್ನು ಮಾಡಿಕೊಂಡು ಆದಮೇಲೆ ನಂತರ ನಾವು ಕೈಯಿಂದ ತುಪ್ಪನ ನೀಟಾಗಿ ನಾವು ಎಲ್ಲದಕ್ಕೂ ಮಿಶ್ರಣನ ಮಾಡಬೇಕಾಗುತ್ತೆ. ಈ ರೀತಿ ಅಕ್ಕಿ ಹಿಟ್ಟಿಗೆ ತುಪ್ಪ ನೀಟಾಗಿ ಹೊಂದ್ಕೊಬೇಕು. ಆ ರೀತಿ ನಾವು ನೀಟಾಗಿ ಮಿಶ್ರಣನ ಮಾಡಬೇಕು. ಕೈಲಿ ಹಿಡ್ಕೊಂಡ್ರೆ ಒಂದು ಶೇಪ್ ಬರಬೇಕು. ಆ ರೀತಿ ನಾವು ಮಿಶ್ರಣನ ಕೊಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಒಂದು ಶೇಪ್ ಬರ್ತಾ ಇದೆ. ಈ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ಬೇಳೆನ ಸೇರಿಸ್ಕೊಬೇಕು. ಬೇಳೆನ ರುಬ್ಬಿ ಕೂಡ ನಾವು ಹಾಕೊಬೋದು, ಬೆಂದಿರೋ ಅಂತಹ ಬೇಳೆನ. ಬಟ್ ಚೆನ್ನಾಗಿ ಬೆಂದಿರೋದ್ರಿಂದ ಏನು ರುಬ್ಬೋ ಅವಶ್ಯಕತೆ ಏನಿರಲ್ಲ. ಇವಾಗಲೂ ಅಷ್ಟೇ ನಾವು 1 ಸ್ಪೂನ್ ಸಹಾಯದಿಂದ ಅಕ್ಕಿ ಹಿಟ್ಟಿಗೆ ನಾವು ಬೇಳೆನ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಥಂಡಿ ಆಗ್ತಿದೆ ಅಂತ ಅನ್ನುವಾಗ ನಾವು ಕೈಯಿಂದನೇ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಜಾಸ್ತಿ ನಾವು ಹಿಟ್ಟನ್ನು ಥಂಡಿ ಆಗಲಿಕ್ಕೆ ಬಿಡಬಾರ್ದು. ಈ ಥಂಡಿ ಆಗಲಿಕ್ಕೆ ಬಿಟ್ವಿ ಅಂದರೆ ಚಕ್ಲಿ ಎಲ್ಲ ಕಟ್ಟಾಗುತ್ತೆ, ಅಷ್ಟು ಚೆನ್ನಾಗಾಗಲ್ಲ, ಮತ್ತು ಹಿಟ್ಟು ಕೂಡ ರಫ್ ಆಗುತ್ತೆ. ಈ ರೀತಿ ನಾವು ಕೈಯಿಂದ ಮಿಕ್ಸ್ ಮಾಡ್ಕೊಬೇಕು. ನೀರು ಸಾಕಾಗಲಿಲ್ಲ ಅಂದರೆ ಬೆಚ್ಚಗಿರೋ ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋ ನೀರನ್ನು, ತುಂಬ ಕುದಿಯೋ ನೀರೇನು ಹಾಕೊಬೇಡಿ, ಬಟ್ ಥಂಡಿರೋ ನೀರನ್ನು ಹಾಕೊಬಾರ್ದು. ಸ್ವಲ್ಪ ಬೆಚ್ಚಗಿರೋ ನೀರನ್ನು, ಬಿಸಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ನಾದ್ಕೊಂಡು ಇಟ್ಕೊಬೇಕು. ಚಕ್ಲಿ ಹಿಟ್ಟಿಗೆ ಟಿಪ್ಸ್ ಏನಪ್ಪ ಅಂದರೆ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ತೀವೋ ಅಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬರುತ್ತೆ. ಕೆಲವೊಂದು ಸಲ ನಾವು ಏನೇ ಸರಿನ ಹಾಕ್ಕೊಂಡ್ರೂ ಕೂಡ ಚಕ್ಲಿ ಚೆನ್ನಾಗಿ ಬರಲ್ಲ, ಬಿಕಾಸ್ ನಾವು ಚೆನ್ನಾಗಿ ನಾದಿರಲ್ಲ. ಹಾಗಾಗಿ ಇವಾಗ ನಾದಿ ಆದಮೇಲೆ ಸಪ್ರೇಟು ಚಕ್ಲಿ ಒರಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮತ್ತೆ ಅಗೇನ್ ನಾದ್ಕೊತಾ ಇದ್ದೀನಿ. ಪ್ರತಿ ಸಲ ನಾವು ಚಕ್ಲಿ ಒರಳಿಗೆ ಹಾಕ್ಕೊಂಡು ಚಕ್ಲಿನ ನಾವು ತೆಗಿಬೇಕಾದ್ರೆ ಈ ರೀತಿ ನಾವು ನಾದ್ಕೊಬೇಕು. ನೀರು ಸಾಕಾಗಿಲ್ಲ ಅಂಥೇಳಿ ಮತ್ತೆ ನೀರು ಹಾಕ್ಕೊಂಡು ನಾನು ನಾದ್ಕೊತಾ ಇದ್ದೀನಿ. ಈ ರೀತಿ ಒಂದು ಶೇಪ್ನ ಮಾಡಿಕೊಂಡು ಚಕ್ಲಿ ಒರಳಿಗೆ ಎಣ್ಣೆನ ತರುಕೊಂಡು ಈ ರೀತಿ ಹಾಕ್ಕೊಬೇಕು. ಎಷ್ಟು ಬೇಕಾಗುತ್ತೋ ಅಷ್ಟನ್ನು. ಚಕ್ಲಿ ಒರಳಿನ ಮೌಲ್ಡ್ ಏನಿರುತ್ತೆ ಅದನ್ನು ಕ್ಲೋಸ್ ಮಾಡಿ ನಾವು ಚಕ್ಲಿನ ಇವಾಗ ಒತ್ಕೊಬೇಕಾಗತ್ತೆ. ಈ ರೀತಿ ನಾವು ಚಕ್ಲಿನ ಒತ್ಕೊಳ್ಳುವಾಗ ಒಂದು ಯಾವುದಾದ್ರೂ ಪೇಪರ್ನ ಇಟ್ಕೊಬೇಕು. ನಾನು ಹೋಳಿಗೆ ಪೇಪರ್ ಇತ್ತಲ್ಲ ಅದನ್ನೇ ಇಟ್ಕೊಂಡಿದ್ದೀನಿ.
ಈ ರೀತಿ ನಾವು ಫೈನಲಿ ಏನು ಎಡ್ಜ್ ಇರುತ್ತೆ ಅದನ್ನು ನಾವು ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಎಲ್ಲ ಬಿಟ್ಕೊಳ್ಳುತ್ತೆ. ಈ ರೀತಿ ಒಂದು 5 ಚಕ್ಲಿನ ನಾನು ಒತ್ತಿಟ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ, ಚಿಕ್ಕ ಪೀಸ್ನ ಹಾಕಿದರೆ ಅದು ಮೇಲೆ ಬರುತ್ತೆ, ಈ ಟೈಮಿಗೆಲ್ಲ ಕಾದಿರುತ್ತೆ ಅಂತ ಹೇಳಿ ಆ ಚಕ್ಲಿನ ನಾನು ನಿಧಾನವಾಗಿ ಸೈಡಿಂದನೇ ಬಿಡಿ, ಮಧ್ಯದಿಂದ ಹಾಕಿರೋ ಎಣ್ಣೆ ಹಾರುತ್ತೆ. ಈ ರೀತಿ ಹಾಕ್ಕೊಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚಕ್ಲಿ ಒತ್ತಿರೋ ಅಂಥ ಚಕ್ಲಿಗಳನ್ನ ಹಾಕ್ಕೊಂಡು ಎಲ್ಲ ಹಾಕಿ ಆದಮೇಲೆ ನಾವು ಫುಲ್ ಫ್ಲೇಮ್ನ ಬಿಡಬೇಕು. ತಕ್ಷಣಕ್ಕೆ ಕೈ ಹಾಕಿ ತಿರುಗಿಸ್ಬೇಡಿ. ಒಂದು 2ರಿಂದ 3 ನಿಮಿಷ ಆದಮೇಲೆ ಈ ರೀತಿ ಎರಡೂ ಬದಿಯಲ್ಲಿ ತಿರುಗಿಸಿ ನಾವು ಬೇಯಿಸ್ಕೊಬೇಕಾಗತ್ತೆ. ಚಕ್ಲಿ ಇನ್ನೇನೆಲ್ಲ ಫೈನಲ್ಲಿ ಅದು ಆಗಿದೆ ನೋಡಿ. ಇವಾಗ ನಾನು ಎತ್ಕೊತಾ ಇದ್ದೀನಿ. ಈ ಹದಕ್ಕೆ ಬಂದಾಗ ನಾವು ಎತ್ಕೊಬೇಕು. ಹೊಂಬಣ್ಣ ಬಂದಿದೆ, ತುಂಬ ಪರ್ಫೆಕ್ಟಾಗಿ ಚಕ್ಲಿ ಬಂದಿದೆ. ನಾನು 4 ಬೌಲ್ ಅಕ್ಕಿ ಹಿಟ್ಟು ಏನು ತೊಗೊಂಡಿದ್ದೆ ಅಷ್ಟಕ್ಕೆ ಒಂದು 50 ಚಕ್ಲಿ ಆಗಿತ್ತು. ತುಂಬ ಟೇಸ್ಟಿಯಾಗೂ ಕೂಡ ಇತ್ತು, ತುಂಬ ಕ್ವಿಕ್ಕಾಗೂ ಕೂಡ ಚಕ್ಲಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ಅನಿಸುತ್ತೆ ಇಷ್ಟು ಈಸಿಯಾಗಿ ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದಾ ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದು ಚಕ್ಲಿನ ಈ ರೀತಿ ಮುರಿದ್ರೆ ಎಷ್ಟು ಕ್ರಿಸ್ಪಿಯಾಗಿದೆ ಚಕ್ಲಿ ಅಂತೇಳಿ, ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ನಾವು ಒಂದು 15 ಡೇಸ್ವರೆಗೆ ಇಡ್ಬೋದು. ಏರ್ಟೈಟ್ ಒಂದು ಬಾಕ್ಸಿಗೆ ಹಾಕಿಟ್ರೆ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ, ನಾನು ಹೆಚ್ಚು ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.